ಇರಾ ಏನಾಯ್ತಾ ನಿಂಗೆ? ವಾಂತಿನ? ಹಾಸ್ಪಿಟ್ಲಿಗೆ ಹೋಯ್ತಾ? ಏನಂದ್ರು ಡಾಕ್ಟ್ರು? ಊಟ ತಿನ್ಬಾರ್ದಂದ್ರ? ಆಮೇಲೆ ಬಟಾಟೆ ತಿನ್ಬಾರ್ದು, ಏನು ತಿನ್ಬಾರ್ದು ಒಂದು. ಇಂಜೆಕ್ಷನ್ ಕೊಟ್ರಾ? ಇಲ್ಲ, ಇಂಜೆಕ್ಷನ್ ಕೊಟ್ಟಿಲ್ವಾ? ತೊಟ್ಟಿಲ್ಲ. ಏನು ಹಿಂಗೇನಾಯ್ತು? ಹೌದು, ಹೊಟ್ಟೆ ನೋವಾ? ಯಾವಾಗಿಂದ? ಅವನಿಂದ. ಸಿರೋಯ್ತಾ? ಔಷಧಿ ಹಾಕಿದ್ರಾ? ಯಾರಿಗೆ? ಅವನು ಬೀರಿಗೆ ಹಾಕಿದೆ. ಮತ್ತೆ ಹಾಕ್ತಾ ಹೋಗಿ ಮಧ್ಯಾಹ್ನ ತರಕಾರಿ. ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ. ಫುಲ್ ಎಲ್ಲ ವೆಜಿಟೇಬಲ್ಸ್, ಸೊಪ್ಪು ಎಲ್ಲ ಸ್ಟಾಕ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಅಡುಗೆ ಆಗ್ತಾಯಿದೆ. ಬೆಳಿಗ್ಗೆ ಪಡ್ಡು ಆಗಿತ್ತು, ಇನ್ನೂ ಸ್ವಲ್ಪ ಇಕ್ಕಿದೆ. ಇದು ರೈಸು. ಆ್ಯಂಡ್ ಇವತ್ತು ಕಡಲೆಕಾಳು ಸಾರು. ನಮ್ಮ ಮನೇಲಿ ಕಡಲೆಕಾಳು ಸಾರು ಇಷ್ಟ ಆಗುತ್ತೆ. ಆಮೇಲೆ ಈ ಮಟನ್ ಸಾಂಬಾರು ಥರ ಇರುತ್ತೆ. ಹಾಗಾಗಿ ಸೊಪ್ಪು ತಂದೆ. ಏನು ರೇಟ್ ಗೊತ್ತಾ? ಒಂದೊಂದು ಕಟ್ಟು 40 ರೂಪಾಯಿ. ಮೆಂತ್ಯ ಅದೆಲ್ಲ 40 ರೂಪಾಯಿ, 30 ರೂಪಾಯಿ. ಕೊತ್ತಂಬರಿ ಸೊಪ್ಪು ಅಷ್ಟೇ 50 ರೂಪಾಯಿ, 60 ರೂಪಾಯಿ. ಕೊತ್ತಂಬರಿ ಸೊಪ್ಪು 60 ರೂಪಾಯಿ. ಎಲ್ಲ ರೇಟ್ ಜಾಸ್ತಿ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಮೂಲಂಗಿ ಸೊಪ್ಪು ಎಲ್ಲ ತಂದಿದ್ದೀನಿ. ಮೊಳಕೆ ಬಂದಿತ್ತು ಸ್ವಲ್ಪ ಕಡಲೆಕಾಳು. ಅದನ್ನು ಹಾಕಿ ಖಾರ ಮಾಡ್ತೀನಿ. ನಾಳೆಗೆ ಮೊಸಪ್ಪು, ಆಮೇಲೆ ಇನ್ನೊಂದು ದಿನ ಮೂಲಂಗಿ, ಆಮೇಲೆ ಬೀಟ್ರೋಟ್ ತಂದಿದ್ದೀನಿ. ಚಪಾತಿ ಬೀಟ್ರೋಟ್ ಎಲ್ಲ ಆಗುತ್ತೆ. ಸಾರು ಆಗಿದೆ. ಒಂಚೂರು ಕೊತ್ತಂಬರಿ ಬೇಕತ್ತೆ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೆ. ಸ್ವಲ್ಪ ಕೊತ್ತಂಬರಿ ನಂದಾಯಿತು. ಸಾರು ಅನ್ನ. ನನ್ನ ಕೆಲಸ ಇದೆ ಇವತ್ತು. ನಾನು ಐ ವಿಲ್ ಗೋ ಔಟ್ಸೈಡ್. ಎಲ್ಲ ಸಾರ್ಟ್ ಮಾಡಿ ಫ್ರಿಜ್ಗೆ ಹಾಕೋ ಕೆಲಸ ಮತ್ತೆ ಮೇನ್ ಶೆಫ್ ಕೆಲಸ ಮುಗಿತು. ಮೇನ್ ಶೆಫ್ ಇವಾಗ ಹೋಗ್ತಾನೆ. ನಾಲ್ಕು ಮಾತಾಡ್ಸ್ತಾ ನಾಲ್ಕೋ ಬಂದವ್ರೆ ನಿನ್ನೆ ನಮ್ಮ ಮನೆಗೆ. ನಾಲ್ಕೋ ಬಂದಿರೋ ಏನೋ ಇದರಿಂದ ನಮ್ಮ ಮಗ ನಿನ್ನೆಯಿಂದ ವಾಂತಿ ಮಾಡ್ತಾವನೆ. ಅಪರೂಪ ಹೆಕ್ಕೆ ತಾತ ಬಂದೈತೆ ಅಂತ. ಏನಕ್ಕ ಮಾಡಿ ನೀನು ವಾಂತಿ? ತಾತನ ಕರ್ಕೊಬರಕ್ಕೆ ಹೋಗೋಷ್ಟರಲ್ಲಿ ಬರೋಷ್ಟರಲ್ಲಿ ವಾಂತಿ ಮಾಡಿದ್ ಯಾಕೆ? ಮಿಕ್ಸ್ ಹೊಡೆದಿದ್ರು ನೇರಳೆ ಹಣ್ಣು. ನಿನ್ನೆಯಿಂದ ಹಾಕ್ತಾನೆ ಅವನೇ. ನಿನ್ನೆಯಿಂದ 5 ಜೊತೆ ಬಟ್ಟೆ ಬಿಚ್ಚಾಕಿರೋದು. ಕಕ್ಕೋ ಕಕ್ಕೋ ಕಕ್ಕೋ. ಇವಾಗ ಶಕ್ತಿ ಬಂದ್ಬಿಟ್ಟಿರೋ ಥರ ಆಡ್ತಾವನೆ. ಬೆಳಿಗ್ಗೆ ಹೆಂಗಿದ್ದಪ್ಪ? ಮಲ್ಕೊಂತೀನಿ, ನಾನು ಮಲ್ಕೋತೀನಿ ಅಂತ. ಅಲ್ಲೇ ಮಲ್ಕೊಂತೀನಿ, ನಾನು ಮಲ್ಕೋತೀನಿ. ಇದೆಲ್ಲ ಪಾಪ ಕೊಟ್ಬಿಡಪ್ಪ ನೀನು. ತಗೊಂಡು ಬ್ಯಾಗ್ ಹಾಕೊಳಪ್ಪ. ಕೊಡಲ್ಲ ಪಾಪುಗೆ? ಪಾಪಗೆ 1-2 ಕೊಡಬೇಕು. ಯಾವ್ದು ಕೊಡ್ತೀಯ ಹೇಳು? ಬಾಲ್ ಯಾವ್ದು ಕೊಡ್ತೀಯ? ಇದು ತಗೊಬಿಡಪ್ಪ ದೊಡ್ಡದು. ಪಾಪ ಕೊಡು. ಅವನ ಹತ್ರ ಮನೆ ಫುಲ್ ಟಾಯ್ಸ್ ಇದೆ ಇವರು. ಫುಲ್ಲು ಒಂದು ಬಕೆಟ್ ಟಾಯ್ಸ್ ಇದೆ. ಏನಿಲ್ಲ ನೀನು ತಿಂತ್ಯಪ್ಪ ಊಟ ಈಗ? ಹಾಂ, ಮತ್ತೆ ಎಷ್ಟಕ್ಕೆ ಸ್ಟೆಪ್ ಹಾಕ್ತೀಯ ಸುನಿ? ಎಷ್ಟಕ್ಕೆ ಸ್ಟೆಪ್ ಹಾಕ್ತೀಯ? ಹಾಂ ಅಮ್ಮ, ಇವನ್ ಕಾಲಲ್ಲಿ 10ಕ್ಕೆ ಹಾಕೋದು ಒಂದೇ, ನಾನ್ದ್ರಲ್ಲಿ 20ಕ್ಕೆ ಹಾಕೋದು ಒಂದೇ. ಹಾಂ, ಇದು ನಮ್ಮ ಈ ಮನೆ ಹಿಂದೆಗಡೆ ಇರೋ ಮಿನಿ ವಾಕಿಂಗ್ ಟ್ರ್ಯಾಕ್ ಪಾರ್ಕ್. ನನಗೆ ಸುಸ್ತಾಗೋಯ್ತು 4 ರೌಂಡ್ ಹೊಡೆದಕ್ಕೆ. ಮೇಬಿ ಅಲ್ಲಿಂದ ಬಾ, ನಾನು ಶಾರ್ಟ್ಕಟ್ಟಲ್ಲಿ ಬರ್ತೀನಿ. ನನಗೆ ಏನೋ ಒಂಥರ ಗ್ಯಾಸ್ಟ್ರಿಕ್ ಥರ ಬೇರೆ ಆಗ್ಬಿಟ್ಟೈತೆ. ಒಂಥರ ಎದೆ ಉರಿ ತೆಗೆದ್ರೆ ಒಂಥರ ಉಳಿ ಬರ್ತಾಯಿದೆ. ಏನೋ ಸಮಥಿಂಗ್ ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಏನು ಬೇಬಿ ಗೋಲು?
ಏನು ಗೋಲು ಹಾಂ ಹೆಲ್ದಿ ಆಮೇಲೆ ಹೊಟ್ಟೆ ಹಿಡ್ಕೊ ನನಗೆ ಫೋನ್ ಹಿಡ್ಕೊ ಹೊಟ್ಟೆ ಕರಗಿಸ್ಬೇಕು. ಹಾಂ ನೀನು ನಡಿ ಸ್ಪೀಡಾಗಿ ಅವಳೆ ಆಮೇಲೆ ಏನು ಮಾಡೋದು ಹಾಂ ಹಿಂಗೆ ಆಗ್ತಾ ಇದೆಯಲ್ಲ ಏನಾಗ್ತಾಯಿದೆ? ಗ್ಯಾಸ್ಟಿಕ್ ಉಳಿತೇಗು ವಾಕ್ ಮಾಡಿ ಸರಿಯಾಗತ್ತೆ. ಅದ್ರ ಬೇರೆ ಇವತ್ತು ನಮ್ಮ ಮನೇಲಿ ಕಡಲೆಕಾಳು ಸಾಂಬಾರು ನಿಮಗೇನೋ ಅಂತ ತೋರಿಸ್ತೀನಿ ನಾನು ಪಾರ್ಕಿಗೆ ಬಂದಾಗೆಲ್ಲ ನಮಗೊಬ್ಬರು ಗೆಸ್ಟ್ ಸಿಗ್ತಾರೆ. ಸಖತ್ತಾಗಿದೆ ಅದು. 2 ಇರುತ್ತೆ ಮತ್ತು ಒಂದೇ ಒಂದಿದೆ ಅಲ್ವಾ ಸೊನ್ನೆ? ಇನ್ನೊಂದೇನೆಂದರೆ ಈ ಥರ ಲೇಔಟಲ್ಲೆಲ್ಲ ನೀವು ಮನೆ ಬಾಡಿಗೆಗೋ ಸ್ವಂತಕ್ಕೋ ಎಲ್ಲ ಸೈಟೋ ತೊಗೊಂಡ್ರೆ ಈ ಥರ ಚೆನ್ನಾಗಿರುತ್ತೆ. ಮಕ್ಳಿಗಾಗಿರ್ಬೋದು, ನಿಮಗೆ ಎಲ್ಲದಕ್ಕೂ ಜಾಗ ವಾಕಿಂಗ್ಗೆ. ಎಲ್ಲಿ ಬೇಬಿ ಇದೆಯಾ? ಹೊಂಟೋಯ್ತಾ ಒಬ್ಬಿದು? ಹಾಂ ಇದೆ. ಅದು ನನ್ನೇ ಕಾಣಿಸ್ತೈತಾ? ನನ್ನೇ ನೋಡುತ್ತೆ ನೋಡಿ ಅದು. ಹಾಯ್. 2 ಇತ್ತು, ಒಂದಿದೆ. ಔಲ್ ಇಟ್ಸ್ ಎ ಬೇಬಿ ಔಲ್. ಕಾಣಿಸಲ್ಲ ನೀವು, ನಮಗೆ ಕಾಣಿಸುತ್ತೆ, ಡೈಲಿ ಕಾಣಿಸುತ್ತೆ. ಹೊಂಟೋಯ್ತು. ಹೆದರ್ಕೊಬಿಡ್ತವೆ, ಅಲ್ಲೇ ನಿಂತಿರ್ತೀವಲ್ಲ. ಆರ್ಬಿಡ್ತು. ಅಲ್ಲೈತ ಇನ್ನೊಂದು. ಎಲ್ಲಿದೆ ತೋಸು? ಅದು ಆರೋಯ್ತು. ಇದೆಯಾ? ಹಾಂ ಇದೆ, ಬಟ್ ನಿಮಗೆ ಕಾಣಿಸುತ್ತೆ ಎಲ್ಲೋ ಗೊತ್ತಿಲ್ಲ. ಇಲ್ಲಿ 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 2 ಇದೆ, 2 ಇಲ್ಲೊಂದಿದೆ. ಕರೆ ಬಿಬಿ, ಎಷ್ಟೊಂದಿದೆ ಬಿಬಿ? ಐ ಸಾ 3 ಟುಡೇ. ಅವಳು ನೋಡಿದ್ರೆ ಒಳ್ಳೇದಂತೆ, ದುಡ್ಡು ಸಿಗುತ್ತೆ. ಲಕ್ಷ್ಮಿ ಅಲ್ವಾ, ಅದಕ್ಕೆ. ಕರೆಕ್ಟಾ? ಹೇಳಿ ನೋಡೋಣ. ಅವನು ಹೋಗ್ತಾವನೆ. ನಾನು ಹಿಂಗೆ ಮಾತಾಡ್ಕೊಂಡು ಸ್ಲೋ ಆಗಿಬಿಡ್ತೀನಿ. ವಾಕ್ ಮಾಡ್ಕೊತೀವಿ. ನಾನು ಒಂದು 7,000 8,000 ಸ್ಟೆಪ್ ಮಾಡ್ಕೊತೀನಿ. ಸುನೀಗೊಂದು 10,000 12,000 ಮಾಡ್ಕೊತಾನೆ. ಅವ್ನು ಇಲ್ಲಿ 10,000 ಜಿಮ್ಮಿಗೆ ಬೇರೆ ಹೋಗ್ತಾರಲ್ಲ, ಅಲ್ಲೂ ಸ್ವಲ್ಪ ಕಾರ್ಡಿಯೋ ಮಾಡ್ಕೊಂಡು ಬಂದಿರ್ತಾರೆ ಅವರು. ಅಲ್ಲೂ 1,500-2,000 ಆಗಿರುತ್ತೆ. ಎಲ್ಲ ಆಲ್ಮೋಸ್ಟ್ ಅವ್ರದ್ದೊಂದು 10,000-12,000 ಆಗುತ್ತೆ. ನಂದು ಅಷ್ಟೊಂದಿಲ್ಲ. ನಾನು 7,000 6,000 ಆ ಥರ. ನನ್ನ ಎನರ್ಜಿ ಎಷ್ಟಿರುತ್ತೆ ಹಂಗೆ. ನಮ್ಮ ಮನೇಲೇ ಮೇಲೆ ಕೆಳಗೆ 20 ಸತಿ ಹತ್ತುಳಿ ಅಡುಗೆ ನೀರು, ಅಲ್ಲೇ ನನ್ನ ಎನರ್ಜಿ ವೀಕ್. ಸೊ ಜಾಸ್ತಿ ನನ್ನ ಎನರ್ಜಿ ಇರೋದಿಲ್ಲ. ನಾನು ಅರ್ಧ ರೌಂಡ್ ಹೊಡಿತಾ ಇರ್ತೀನಿ, ಇವನು ಫುಲ್ ರೌಂಡ್ ಹೊಡಿತಾ ಇದ್ದಾರೆ. ಚೆನ್ನಾಗಿದೆ ನೋಡಿ, ಮಿನಿ ಪಾರ್ಕ್. ಇನ್ನೂ ನಾನು ಲೇಔಟ್ ಎಲ್ಲ ತೋರಿಸಿಲ್ಲ. ತುಂಬ ಜನ ಕೇಳ್ತಾ ಇರ್ತೀರ ಎಲ್ಲಿ ಬರುತ್ತೆ ಏನು ಅಂತಲ್ಲ. ನೋಡೋಣ, ಫ್ಯೂಚರಲ್ಲಿ ತೋರಿಸ್ತೀನಿ. ಬೇಬಿ, ಅವಳು ನೋಡಿದ್ರೆ ದುಡ್ಡು ಸಿಗುತ್ತಂತೆ. ಬೀಪೆಲ್ಲ ಹೇಳ್ಬಾರ್ದು ನೀನು. ಪಾಸಿಟಿವ್ ಮ್ಯಾನಿಫೆಸ್ಟ್. Okay, we'll finish our walk and I will continue the vlog. ಅಮ್ಮ, ಒಂದಷ್ಟು ಜನ ಯಾರು ಒಳಗೆ ಬರಲ್ಲ, ಆಚೆ ವ್ಲಾಗ್ ಮಾಡ್ಕೋಬೋದು, ವಾಕಿಂಗ್ ಮಾಡಿಬಿಡ್ತಾರೆ. ಇಡೀ ಇದು ವಾಕಿಂಗ್ ಟ್ರ್ಯಾಕಲ್ಲಿ ನಾನು ಸುನಿ ಇಬ್ಬರೇ ಇರೋದು. ಓಕೆ ಗಾಯ್ಸ್, ನೋಡಿ ವಾಕಿಂಗಿಂದ ಬಂದಮೇಲೆ ನೀರಿಗೋಸ್ಕರ ಬೆಣ್ಣೆ ತೆಗ್ದು ತುಪ್ಪ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗೋಗಿತ್ತು, 2.5 ಡಬ್ಬ ಹೋಗಿತ್ತು. ಇವತ್ತು ಒಂದು ಬರ್ಬೋದು. ಎಷ್ಟು ಬರ್ಬೋದು ಬೇಕು? 1 ಡಬ್ಬ 1 kg ಇವತ್ತೇ ಕಾಯಿಸ್ತೀವಿ. ಕಾಯಿಸ್ಕೊಡ್ತೇನೆ ಈಗ ಸಂಜೆ. ಓಹೋ ನಿಧಾನ, ನಾಳೆ ಬ್ಯುಸಿ. ನಾಳೆ ವೀರುಗೆ ಫಸ್ಟ್ ಡೇ ಆಫ್ ಸ್ಕೂಲು, ಅದಕ್ಕೆ ಈಗ ಹೆಂಗವ್ನು ಕೇಳೋರು ಮಾಂತಿ ಬಾಬು. ನಮ್ಮ ಮನೇಲಿ ಇಬ್ಬರವ್ರೆ ಮಾಂತಿ ಬಾಬು. ಆಂಟಿ ಮಾಡ್ತಾವನು, ಊಟ ಮಾಡ್ತಾವನಲ್ಲ, ಅವನು ನೆನ್ಪು ಮಾಡ್ಬೇಡ, ಆಟ ಆಡ್ತಾವನೆ.
2 ಡಬ್ಬನ ಆಗೋಯ್ತಾ? ಎರಡು ಫುಲ್ ಆಗೋಗಿತ್ತು, ಮಾಡೋಕ್ಕೆ ಆಗಿರಲಿಲ್ಲ ನನಗೆ. 3 ಡಬ್ಬ ತಾನೇ ಇದ್ದಿದ್ದು? 3 ಇರಲಿಲ್ಲ ಅಬ್ಬಿ, ಒಂದರಲ್ಲಿ ಅರ್ಧನೂ ಇರಲಿಲ್ಲ. ಅದು ಅವಾಗ ಸ್ಟಾರ್ಟ್ ಆಗಿತ್ತು, ಅದನ್ನ ಹಾಕೊಬಿಟ್ಟಿದ್ದೀನಿ. ಈಗೆಲ್ಲ ತೆಗ್ದು ಹಾಕ್ದಾನ. ಈಗ ನಮಗೊಂದು ಬರುತ್ತೆ, ಒಂದು ಆಲ್ಮೋಸ್ಟ್ 2 ತಿಂಗಳು ಬರುತ್ತೆ. ಅದು ಆಗೋಯ್ತಾ? ಅದು ಯಾವುದು? ಅದು ಆಯ್ತಾ? ಹಾಂ, ಖಾಲಿ ಅದು ಇದಾಯ್ತು. ಈ ಥರ ಸ್ಟೀಲ್ ಡಬ್ಬದಲ್ಲಿ ತೆಗ್ದು ಇಟ್ಟಿರ್ತೀನಿ. ಬೆಳಗ್ಗೆ ತೆಗ್ದು ಆಚೆ ಇಟ್ಟಿದ್ದೆ, ಈಗ ಹಾಕ್ಕೊಂಡು ಇದು ಮಾಡಿಬಿಡ್ತೀನಿ. ತುಪ್ಪ ತಗೊಳ್ತೀನಿ, ಬೆಣ್ಣೆ ತೆಗ್ದು ತುಪ್ಪ ಕಾಯಕ್ಕೆ ಇಟ್ಬಿಡ್ತೀನಿ. ಎಲ್ಲ ಹಾಕ್ಬಿಟ್ಟೆ ತಿರ್ಗಿ ಆಮೇಲೆ ಮಿಕ್ಸಿ ನೋಡ್ತಾವಣ. ಅದು ಬರೀ ನೀರು. ಅದನ್ನು ಲಾಸ್ಟಲ್ಲಿ ಇನ್ನೊಂದ್ಸತಿ ಹಾಕೊಂಡು ರುಬ್ಬಿದ್ರೆ ಅದರಲ್ಲೂ ಒಂದು ಸ್ವಲ್ಪ ಬೆಣ್ಣೆ ಬರುತ್ತೆ. ಕ್ಲೀನಾಗಿ ತಗೋಬೇಕಷ್ಟೇ. ನಮ್ಮ ಮಗುಗೋಸ್ಕರ ಮಾಡ್ತಾರೆ ಅನ್ನೋ ಖುಷಿಲಿ ಮಾಡೋದಷ್ಟೇ. ಏನು ಎಷ್ಟೊತ್ತು ಬೇಕು ಆರ್ಡ್ರ್ ಹಾಕ್ಬಿಟ್ಟು ಇಲ್ಲಿ ಆಚೆ ಹೋಗ್ಬಿಟ್ಟು 1 kg ತುಪ್ಪ ತಂದ್ಬಿಡೋಕ್ಕೆ. ಬಟ್ ಅದನ್ನು ಬೆಣ್ಣೆ ತೆಗ್ದು ನಾನೇ ಕಾಯಿಸಿ ನನ್ನ ಮಗನ ಕೊಡೋ ಖುಷಿ. ಮಿಕ್ಸಿನೂ ಹುಷಾರಾಗಿ ಬೇಗ ಮಾಡ್ತೀನಿ. ಪಲ್ಸು ಮಾಡಬೇಕು, ಈ ಕಡೆ ಅಂದರೆ ಆಫ್ ಆನ್ ಮಾಡಬೇಕು. ಅವಾಗ ಹಿಂಗಾಗುತ್ತೆ ನೋಡು. ಈಗ ನೋಡಿ ಆಲ್ರೆಡಿ ಈ ಥರ ಕರ್ಡ್ ಆಗಿದೆ ಅಂದರೆ ನೋಡಿ. ಹಾಂ, ಇನ್ನೊಂದು ನಿಮಿಷನೂ ಬಿಡ, ಇನ್ನೊಂದು ಸತಿ 2 ಸತಿ ಮಾಡಿದ್ರೆ ಬಿಡ. ಈಸಿ ಮಾಡೋದು, ಬಟ್ ಹುಷಾರಾಗಿ ಹಾಕಿರ್ಬೇಕು. ಐಸ್ ಕ್ಯೂಬ್ಸು ಅದೆಲ್ಲ ಹಾಕಿ ಮಾಡ್ತಾರೆ, ನಾವೆಲ್ಲ ಏನೋ ಮಾಡೋದು. ನಂದೊಂದು ನ್ಯಾಕ್ ನೋಡ್ಕೊಬಿಟ್ಟಿದ್ದೀನಿ, ಅದು ಆರಾಮಾಗಿ ಮಾಡೋದು. ಎಷ್ಟು ಲೀಟ್ರ್ ತುಪ್ಪ ಬರುತ್ತೆ ಇದಕ್ಕೆ? 1 ಲೀಟ್ರ್ ಬರ್ಬೋದು. ನೋಡ್ದಾ? ಇದು ಎಲ್ಲ ಹಾಲಲ್ಲೂ ಬರಲ್ಲ, ನಂದಿನಿ ಆರೆಂಜ್ ಮಾತ್ರ ಯೂಸ್ ಮಾಡಿ. ನಮ್ಗೆ ಬೇರೆ ಹಾಲಲ್ಲಿ ಬರುತ್ತಲ್ವ ನನಗೆ ಗೊತ್ತಿಲ್ಲ, ಬಟ್ ನಾವು ಮಾಡೋದು ನಂದಿನಿ ಆರೆಂಜ್. ನಂದಿನಿಲೇ ಬರೋದು. ನಂದಿನಿ ಬ್ಲೂ ಹಾಲೆಲ್ಲ ಎತ್ಬಿಟ್ಟಿರ್ತಾರ ಅವ್ರೆ. ನಂದಿನಿ ಆರೆಂಜ್ ಪ್ಯಾಕೆಟ್ ಆರೆಂಜ್ ತಗೊಂಡವ್ರು ಮಾಡಿದ್ರೆ ಅದು ಪ್ಯೂರ್ ಗಟ್ಟಿ ಹಾಲು. ಅದು ಫ್ಯಾಟ್ ಮಿಲ್ಕ್. ಕಾಫಿ ಕುಡಿಯೋಕ್ಕೂ ಅದೇ ಬೆಸ್ಟ್. ಫ್ಲೇವರ್ ಹಾಲೆಲ್ಲ ಕುಡಿದ್ರೆ ಚೆನ್ನಾಗಿರಲ್ಲ. ಒಂಚೂರು ಟೇಸ್ಟ್ ಮಾಡ್ತೀಯಾ? ಮಾಡ್ಬಿಡಿ. ಈಗ ಬೆಣ್ಣೆ ಟೇಸ್ಟ್ ನಾವು ಡಯಟಲ್ಲಿ ಇದ್ದೀವಿ. ವಾಕಿಂಗ್ ಮಾಡ್ಕೊಂಡು ಬಂದಿದ್ದೆಲ್ಲ ಹೊಂಟಾಯ್ತದ. ಆಮೇಲೆ ನಿಮ್ಮ ಮಮ್ಮಿ ಮಾಡ್ತು ಕೇಳು. ಅತ್ತೆ, ಬೆಣ್ಣೆ ಟೇಸ್ಟ್ ಮಾಡಿದ್ರಲ್ಲ ಹೆಂಗಿತ್ತು? ಹೆಂಗಿದೆ ಫ್ಲೇವರ್? ನಂದಿನಿ ಹಾಲಲ್ಲಿ ಮಾತ್ರ ನನಗೆ ಬರೋದು ಇದು. ಚೆನ್ನಾಗಿ ಬರುತ್ತೆ ಅದ್ರಲ್ಲಿ. ಇಷ್ಟು ಬೆಣ್ಣೆ ಸ್ಮಾಲ್ ಬ್ಯಾಚು ಮಾಡ್ಕೋಬೋದು. ಒಂದು ಚಿಕ್ಕ ಬಾಕ್ಸಲ್ಲೂ ತೆಗ್ದು ಫ್ರೆಶ್ ಮಾಡ್ಕೋಬೋದು. ಕ್ವಾಂಟಿಟಿ ಕಡಿಮೆ ಸಿಗ್ತದೆ. ನಾವು ಹಂಗೂ ಮಾಡಿದ್ದೀವಿ, ಬಟ್ ಈ ಸತಿ ಟೈಮ್ ಸಿಕ್ಕಿಲ್ಲ. ಹೆಂಗಾಗುತ್ತೆ ಹಂಗೆ. ಬಟ್ ನಾನು ಇದನ್ನ ತೆಗ್ದಿದ್ರಲ್ಲಿ ಇಡ್ತೀನಲ್ಲ, ಫ್ರೀಸರ್ಗೆ ಇಡ್ತೀನಿ, ಕೆಳಗಿಡಲ್ಲ. ಕೆಳಗಿಟ್ರೆ ನಂಗೆ ಏನೋ ಒಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ. ಆ ಸ್ಮೆಲ್ ನಂಗೆ ಇಷ್ಟ ಆಗಲ್ಲ. ಫ್ರೀಸರಲ್ಲಿ ಇಟ್ಟರೆ ನಿಮ್ಗೆ ಏನೋ ಆ ಥರ ಬ್ಯಾಡ್ ಸ್ಮೆಲ್ ಬರೋಲ್ಲ. ಕೆಳಗಿಟ್ರೆ ಒಂಥರ ಅದು ಸ್ಮೆಲ್ಲೇ ಒಂಥರ ಇರುತ್ತೆ, ಅದು ಚೆನ್ನಾಗಿ ಬರಲ್ಲ. ಆ ತುಪ್ಪ ತಿನ್ನೋಕ್ಕೆ ಆಗಲ್ಲ. ತುಪ್ಪ ನಂದಿನಿ ಹಾಲು ಹಸು ಡೈರೆಕ್ಟಾಗಿ ಕರೆದಿರ್ತಾರಲ್ಲ ಹಾಲು, ಫುಲ್ ಫ್ಯಾಟ್ ಮಿಲ್ಕು. ಈಗ ಯಾರು ಮನೆ ಹತ್ರನೇ ಹಸುವಿಂದ ಹಾಕ್ಸ್ಕೊತಾ ಇರ್ತಾರಲ್ಲ, ಅದನ್ನ ಇನ್ನೊಂದ್ಸತಿ ನಾನು ಇದು ಮಾಡ್ತೀನಿ, ಸ್ಕ್ವೀಸ್ ಮಾಡಿ ನೀರೆಲ್ಲ ಇದು ಮಾಡ್ತೀನಿ. ಆಮೇಲೆ ತೊಳೆಯಕ್ಕೆ ಹಾಕಿರೋದು. ಸುಮ್ಮನೆ
ಮತ್ತೆ ಇನ್ನೊಂದ್ಸತಿ ಕ್ಲೀನಾಗಿ ಎಲ್ಲ ಅದನ್ನ ಹಿಂಡಿ ಕಾಯಕ್ಕೆ ಈ ಸತಿ ಬಟ್ಟೆ ಕಟ್ಬಿಡೋದಲ್ಲ. ಅವೆಲ್ಲ ಅದಕ್ಕಿಂತ ಇದು ಬೆಟರು. ಹಂಗೂ ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ನಾನು ಮಾಡೋದು. ಓಕೆ, ತುಪ್ಪ ಕಾಯಿಸ್ಬೇಕು ತೋರಿಸ್ತೀನಿ. ಇದು ಆಲ್ರೆಡಿ ಒಂದ್ಸತಿ ತೋರಿಸ್ಬಿಟ್ಟಿದ್ದೀವಿ. ಇದರಲ್ಲಿ ನೋಡ್ಬೇಕು ಇನ್ನೂ ಎಷ್ಟಿದೆ ಬೆಣ್ಣೆ. ಇನ್ನೂ ಇದೆ, ನನ್ನ ಕೈಯಲ್ಲಿ ಸಿಗಲಿಲ್ಲ. ಎಷ್ಟು ಸಿಗ್ತದೆ ಅಷ್ಟು ತೋರಿಸ್ತೀನಿ. ಅಷ್ಟು ಬರುತ್ತೆ, ಜಾಸ್ತಿ ವೇಸ್ಟ್ ಆಗಲ್ಲ, ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲ ಹಾಲು ಮಿಕ್ಸ್ ಮಾಡಬಾರ್ದಲ್ಲ, ಚೆನ್ನಾಗಿ ನಂದಿನಿ ಹಾಲು ಮಾತ್ರ ಮಿಕ್ಸ್ ಮಾಡಿ. ಇವಾಗ ನಾನು ಅವಾಗ ಒಂದ್ಸತಿ ಬೇರೆ ಹಾಲುಗಳನ್ನೆಲ್ಲ ಮಿಕ್ಸ್ ಮಾಡಿದ್ದೆ, ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಒಂದೇ ಹಾಲು ಚೆನ್ನಾಗಿ ತೆಗೆದ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಬಾರ್ದು. ಆಗುತ್ತಾ? ಇನ್ನೊಂದು ಸ್ವಲ್ಪ ಎಷ್ಟು ಬರ್ಬೋದು ನೋಡಿದ್ರಾ? ಇಲ್ಲ ನೋಡಿ, ಜಾಸ್ತಿ ಕಾಯಿಸ್ಬಿಟ್ರೆ ಹೋಗ್ಬಿಡುತ್ತೆಲ್ಲ. ಬರ್ಬೋದು, 1.5 ಲೀಟ್ರ್ ಬರೋದು. ಒಂದು ಲೀಟ್ರ್ ಮೇಲೆ ಬರ್ಬೋದು ಅನ್ಸುತ್ತೆ ನನಗೆ. ಎಷ್ಟು ಬರುತ್ತೆ? ಓಕೆ, ಬೆಣ್ಣೆ ಇಷ್ಟು ಬಂದಿದೆ. ಕಾಯಕ್ಕೆ ಇಟ್ಟಿದ್ದೀನಿ ತುಪ್ಪನ ಅದೇ ತಪ್ಪಲೆಯಲ್ಲಿ. ಇದು ಒಂದು ಸ್ವಲ್ಪ ಅಂದರೆ ಗಟ್ಟಿ ಇದೆ, ಬಾಟಮ್ ತುಂಬಾ ಹೆವಿ ಇರೋವಂಥ ಇದರಲ್ಲಿ ಬೆಣ್ಣೆ ಇಟ್ಟಿದ್ದೀನಿ. ಇವತ್ತು ಡಿನ್ನರ್ಗೆ ಚಪಾತಿ, ಕಡಲೆಕಾಳು ಸಾಂಬಾರು. ಸುಸ್ತಾಯ್ತು ಇವತ್ತು. ತಾತ ಹಿಂಗೆ ಮಾಡಿದ್ರೆ ನಾಳೆ ಹೋಗ್ಬಿಡುತ್ತೆ ನೋಡು. ಕೇಳು. ನೀವು ಹಿಂಗೆ ಮಾಡೋದು ಇನ್ನೇನು ಮಾಡಲಿ ನಾನು ನಿಮ್ಮ ಕೇಳೋದೇ ತಿನ್ಕೊಂಡಿಲ್ಲ. ಚೆನ್ನಾಗಿದೆಯಪ್ಪ? ಹಾಂ, ಆಯ್ತು ತಗೋ. ಇಲ್ಲ ಸ್ಕಿನ್ ಚೆನ್ನಾಗಿದೆ ಸೊನೆ. ನನ್ನ ಹತ್ರ ಇದೆ ಮಾಮ, ನನ್ನ ಹತ್ರ ಚೆನ್ನಾಗಿದೆ. ಬಾ ಇಲ್ಲಿ ನೋಡು, ಇಲ್ಲಿ ಸ್ಕಿನ್. ಅವನು ಸ್ಕಿನ್ ಪ್ರಿಯ. ದಪ್ಪದಾಯ್ತು. ಇದು ದಪ್ಪುಡೆ. ಫಸ್ಟ್ ಇತ್ತೀನಿ, ಎರಡು ದಪ್ಪುಡೆ. ತಗೋ ಫಸ್ಟ್ ತಿನ್ನು. ಎಂಟೂವರೆ. ಟಿವಿ ನೋಡ್ಬಿಟ್ಟ ಕಳ್ಳ ನೀನು. ಹುಷಾರಿಲ್ಲ ಅಂತ ಟಿವಿ ಹಾಕ್ಸ್ಕೊಂಡಿದ್ಯಾ ನೀನು? ತಾತಂಗೆ ನೀರು ಬೇಕಾ ಕೇಳು. ನೀನು ಬಾ ಕೂತ್ಕೋ, ಸುಮ್ಮನೆ ಕೂತ್ಕೋ. ಐತೆ ಕೊಡ್ತೀನಿ.